Hi, welcome back. So today in this lecture we are continuing the remaining part of your chapter chemical kinetics. So ಆ ಚಾಪ್ಟರಿಗೆ ಸಂಬಂಧಪಟ್ಟಂಗೆ ಹಿಂದಿನ ಲೆಕ್ಚರಲ್ಲಿ ಒಂದು 3-4 ಪ್ರಾಬ್ಲಮ್ ಮಾಡಿದ್ವಿ. ಒಂದು ಟು ಕ್ಯಾಲ್ಕುಲೇಟ್ ಆಕ್ಟಿವೇಶನ್ ಎನರ್ಜಿ ಮತ್ತು ಟು ಕ್ಯಾಲ್ಕುಲೇಟ್ ಹಾಫ್ ಲೈಫ್ ಆಫ್ ಅ ರಿಯಾಕ್ಷನ್. ಸೊ ಅದನ್ನು ಹಿಂದಿನ ವೀಡಿಯೋಸ್ ಯಾರು ನೋಡಿಲ್ಲ ಈ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೈತಿ, ಆ ವಿಡಿಯೋಸು ಕೂಡ ನೀವು ನೋಡ್ಕೋಬೋದು. ಸೊ ಈ ಲೆಕ್ಚರಲ್ಲಿ ನಾವು ರಿಮೈನಿಂಗ್ ದಟ್ ಈಸ್ ಟು ಕ್ಯಾಲ್ಕುಲೇಟ್ ರೇಟ್ ಆಫ್ ಅ ರಿಯಾಕ್ಷನ್ ಡ್ಯೂರಿಂಗ್ ಟೈಮ್ ಇಂಟರ್ವಲ್ಸ್ ಅದನ್ನೇ ಮತ್ತು ಫಸ್ಟ್ ಆರ್ಡರ್ ರಿಯಾಕ್ಷನ್ ಅದ್ದು ಡಿರೈವೇಷನ್ ಮತ್ತು ಜೀರೋ ಆರ್ಡರ್ದ ಡಿರೈವೇಷನನ್ನು ಈ ಲೆಕ್ಚರಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಒಂದೆರಡು ಪ್ರಾಬ್ಲಮ್ ಟು ಕ್ಯಾಲ್ಕುಲೇಟ್ ರೇಟ್ ಆಫ್ ಅ ರಿಯಾಕ್ಷನ್ ನೋಡ್ಕೊಂಡ್ಬಿಟ್ಟು ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಯುವರ್ ಡಿರೈವೇಷನ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಆ್ಯಂಡ್ ಡಿರೈವೇಷನ್ ಆಫ್ ಜೀರೋ ಆರ್ಡರ್ ರಿಯಾಕ್ಷನ್. ಲೆಟ್ ಸ್ಟಾರ್ಟ್ ವಿತ್ ಪ್ರಾಬ್ಲಮ್ ನಂಬರ್ 1. ಸೊ ಇಲ್ಲೇನು ಹೇಳ್ತೈತೆ ಅಂದರೆ ಪ್ರಾಬ್ಲಮ್ ನಂಬರ್ 1 ಇನ್ ಅ ರಿಯಾಕ್ಷನ್ 2A in a reaction ಏನು ಹೇಳ್ತಾ ಇದೀವಿ ನಾವು 2A which gives product ಅಂತ ಹೇಳಿದ್ರೆ in a reaction 2A which gives a product the concentration of A decreases from 0.5 mole per liter to 0.4 ಅಂದರೆ ಇನಿಷಿಯಲ್ ಎಷ್ಟಿತ್ತು ನಿಮ್ಮದು 0.5 ಮೋಲ್ ಪರ್ ಲೀಟರ್ ಇದ್ದಂಥ ಕಾನ್ಸಂಟ್ರೇಷನ್ ಎ ಏನಾಗುತ್ತೆ ಡಿಕ್ರೀಸ್ ಆಗಿ ಎಷ್ಟಾಗ್ತೈತಿ ನಮಗೆ ಫೈನಲಲ್ಲಿ 0.4 ಮೋಲ್ ಪರ್ ಲೀಟರ್ ಆಗ್ತದೆ. 0.5 ಇರೋದು 0.4 ಆಗುತ್ತೆ ಅಂತ ಹೇಳ್ತಾರೆ. ಇನ್ನು 10 ಮಿನಿಟ್ಸ್ ಟೈಮಿಂಗ್ ಎಷ್ಟು ತೊಗೊಳುತ್ತೆ ಇದು 10 ಮಿನಿಟ್ಸಲ್ಲಿ 0.5 ಇಂದ 0.4 ಆಗಿ ಚೇಂಜ್ ಆಗ್ತೈತಿ. ಕ್ಯಾಲ್ಕುಲೇಟ್ ದ ರೇಟ್ ಡ್ಯೂರಿಂಗ್ ದಿಸ್ ಟೈಮ್ ಇಂಟರ್ವಲ್. ಸೊ ಇಲ್ಲಿ ಚೇಂಜ್ ಆದಾಗ ಈ ಟೈಮ್ ಇಂಟರ್ವಲಲ್ಲಿ ನಮ್ಮದು ರೇಟ್ ಎಷ್ಟು ಚೇಂಜ್ ಆಗ್ತೈತಿ ಅಂತ ಕೇಳಿದೆ. ಸೊ ಇದನ್ನೇನು ಮಾಡ್ಕೊರಿ ವಿತ್ ಹೆಲ್ಪ್ ಆಫ್ ದಿಸ್ ಕ್ವಶನ್ ನಿಮ್ಮ ಗಿವನ್ ಡಾಟಾ ಮೆನ್ಷನ್ ಮಾಡ್ತಾ ಹೋಗ್ರಿ. ಸೊ ಕಾನ್ಸಂಟ್ರೇಷನ್ ಫಸ್ಟ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಎಷ್ಟು ಕೊಟ್ಟಾರ 0.5, ಫೈನಲ್ ಕಾನ್ಸಂಟ್ರೇಷನ್ ಎಷ್ಟು ಕೊಟ್ಟಾರ ನಿಮಗೆ 0.4 ಕೊಟ್ಟಿದ್ದಾರೆ. ಆ್ಯಂಡ್ ಅದೇ ಥರ ನಿಮ್ಗೆ ಏನು ಕೊಟ್ಟಾರ ಟೈಮ್ ಕೊಟ್ಟಾರ. ಟೈಮ್ ಎಷ್ಟು ಕೊಟ್ಟಾರ ನಿಮಗೆ 10 ಮಿನಿಟ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಈ ರೇಟ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಫಾರ್ಮುಲಾ ಏನು ಬರುತ್ತೆ ಅಂದರೆ ಟು ಕ್ಯಾಲ್ಕುಲೇಟ್ ಅ ರೇಟ್ ಆಫ್ ಅ ರಿಯಾಕ್ಷನ್ rate is equals to change in concentration of reactant divided by change in time. ಅಂದರೆ ಟೈಮ್ ಎಷ್ಟು ತೊಗೊಂಡಿರುತ್ತೆ ಆ್ಯಂಡ್ ನಿಮ್ಮ ಕಾನ್ಸಂಟ್ರೇಷನ್ ಎಷ್ಟು ಚೇಂಜ್ ಆಗಿರುತ್ತೆ ಅದನ್ನು ತೊಗೋತೀರಿ. ಸೊ ರೇಟ್ ಈಕ್ವಲ್ಸ್ ಟು ಚೇಂಜ್ ಇನ್ ಅ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಡಿವೈಡ್ ಬೈ ಚೇಂಜ್ ಇನ್ ಅ ಕಾನ್ಸಂಟ್ರೇಷನ್ ಚೇಂಜ್ ಇನ್ ಅ ಟೈಮ್. ಸೊ ನಿಮ್ಮದು ಕಾನ್ಸಂಟ್ರೇಷನ್ ಯಾವ್ದು ಚೇಂಜ್ ಆಗ್ತೈತಿ ಅಂತ ಹೇಳತ್ತಾರ reactant to that is A, that is change in a concentration of A divided by delta T ತಗೋತೀರಿ, that is a time. ಸೊ ಇಲ್ಲಿ ನೀವು ರಿಯಾಕ್ಷನ್ ನೋಡಿದ್ರಿ ಅಂದರೆ ಏನು ಕೊಟ್ಟಿದ್ರು ನಿಮಗೆ 2A which gives ಪ್ರಾಡಕ್ಟ್ ಅಂತ ಕೊಟ್ಟಿದ್ರು. ಇಲ್ಲಿ ಸ್ಟಾಕ್ಯೋಮೆಟ್ರಿ ಆಫ್ ಎ ಏನೈತಿ ನಿಮಗೆ 2 ಇರೋದ್ರಿಂದ ಇದು ಏನಾಗ್ತೈತಿ ನಿಮಗೆ 1 ಡಿವೈಡೆಡ್ ಬೈ 2 ಇಂಟು ಕಾನ್ಸಂಟ್ರೇಷನ್ ಆಫ್ ಎ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಚೇಂಜ್ ಇನ್ನ ಟೈಮ್ ತಗೋತೀರಿ. ಸೊ ಇಲ್ಲಿ ಸ್ಟಾಕ್ಯೋಮೆಟ್ರಿ 2 ಅಂತ ಮೆನ್ಷನ್ ಮಾಡಿಲ್ಲ ಅಂದಾಗ ಏನಾಗ್ತೈತಿ ನಮಗೆ ಓನ್ಲಿ ಕಾನ್ಸಂಟ್ರೇಷನ್ ಆಫ್ ಎ ಡಿವೈಡ್ ಬೈ ಡೆಲ್ಟಾ ಟಿ ತಗೋತಿದ್ರಿ. ಸೊ ಇಲ್ಲಿ 2 ಇರೋದ್ರಿಂದ 1/2 ಇಂಟು ಕಾನ್ಸಂಟ್ರೇಷನ್ ಆಫ್ ಎ ಡಿವೈಡ್ ಬೈ ಟಿ ತಗೋತೀವಿ. ಸೊ ಕಾನ್ಸಂಟ್ರೇಷನ್ ಆಫ್ ಎ ಯಾವ ಥರ ಚೇಂಜ್ ಆಗ್ತೈತಿ ಅಂತ ಹೇಳತ್ತಾರ ಅವರು 0.1/2 ಡಿವೈಡೆಡ್ ಬೈ 0.5 ಇದ್ದಿದ್ದು 0.4 ಆಗಿ ಚೇಂಜ್ ಆಗ್ತೈತಿ. ಡಿವೈಡೆಡ್ ಬೈ ಟೈಮ್ ಎಷ್ಟು ಕೊಟ್ಟಾರ 10 ಮಿನಿಟ್ಸ್ ಕೊಟ್ಟಾರ. 10 ಮಿನಿಟ್ ಇರೋದನ್ನು ನೀವು ಸೆಕೆಂಡಿಗೆ ಕನ್ವರ್ಟ್ ಮಾಡ್ಕೊಂಡ್ರಿ ಅಂದರೆ 10 ಇಂಟು ಏನಾಗುತ್ತೆ ನಿಮಗೆ 60 ಆಗ್ತೈತಿ. ವಿಚ್ ವಿಲ್ ಬಿಕಮ್ 1/2 ಇಂಟು 0.1 ಡಿವೈಡೆಡ್ ಬೈ ಎಷ್ಟಾಗುತ್ತೆ ನಿಮಗಿದು 600 ಆಗುತ್ತೆ. ಸೊ ಇದನ್ನು ಕಂಪ್ಲೀಟ್ ಸಿಂಪ್ಲಿಫೈ ಮಾಡ್ಕೊಂಡ್ರಿ ಅಂದರೆ ದ ರೇಟ್ ಆಫ್ ಅ ರಿಯಾಕ್ಷನ್ ಎಷ್ಟು ಬರುತ್ತೆ ಅಂದರೆ ನಿಮಗೆ ಅಂದರೆ 8.33 ಇಂಟು 10 ಟು ದಿ ಪವರ್ -5 ಬರ್ತೈತಿ. ಸೊ ಯೂನಿಟ್ ಬಂದ್ಬಿಟ್ಟು ಏನಾಗುತ್ತೆ ನಿಮ್ಮದು ಕಾನ್ಸಂಟ್ರೇಷನದ ಯೂನಿಟ್ ಮೋಲ್ ಪರ್ ಲೀಟರ್ ಆ್ಯಂಡ್ ಟೈಮದ ಯೂನಿಟ್ ಏನು ತೊಗೊಂಡಿರಿ ಸೆಕೆಂಡ್ಸ್ ತೊಗೊಂಡಿರಿ. ಸೊ ಅದಕ್ಕೆ ಏನಾಗುತ್ತೆ ಇದು ಸೆಕೆಂಡ್ಸ್. ಸೊ 8.33 ಇಂಟು 10 ಟು ದಿ ಪವರ್ -5 ಮೋಲ್ ಪರ್ ಲೀಟರ್ ಆ್ಯಂಡ್ ಪರ್ ಸೆಕೆಂಡ್. ಅದೇ ನೀವು ಇದನ್ನು ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡ್ಕೊಳ್ಳಾರ್ದೆ ಮಿನಿಟ್ ಒಳಗನ ಮಾಡಿದರೆ ಎಷ್ಟು ಬರುತ್ತೆ ನಿಮಗೆ 0.005 ಯೂನಿಟ್ ಏನಾಗುತ್ತೆ ಆವಾಗ ನಿಮಗೆ ಮೋಲ್ ಪರ್ ಲೀಟರ್ ಪರ್ ಏನಾಗುತ್ತೆ ನಿಮಗೆ
ಮಿನಿಟ್ ಆಗುತ್ತೆ. ಸೊ ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡ್ಕೊಂಡ್ರೆ 8.33 × 10⁻⁻5. ಅದೇ ನೀವು ಮಿನಿಟ್ ಒಳಗನೆ ಇಟ್ಕೊಂಡ್ರಿ ಅಂದ್ರೆ 0.005 ಮೋಲ್ ಪರ್ ಲೀಟರ್ ಪರ್ ಮಿನಿಟ್ ಬರ್ತದೆ. ಸೊ ದಿಸ್ ಇಸ್ ದ ರೇಟ್ ಆಫ್ ಅ ರಿಯಾಕ್ಷನ್. ನೋಟ್ ಡೌನ್ ಮಾಡಿ. ಮೂವಿಂಗ್ ಆನ್ ಟು ನೆಕ್ಸ್ಟ್ ಪ್ರಾಬ್ಲಮ್, that is 75% of first order reaction is completed in a 30 minutes. Calculate the rate constant in this reaction. ಸೊ ಇಲ್ಲಿ ನಿಮ್ಗೆ ಏನು ಕೊಟ್ಟಿದ್ದಾರೆ, ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಹೇಳ್ತಿದ್ದಾರೆ. ಸೊ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಹೇಳಿದ್ರೆ ಅಂದರೆ ಟು ಕ್ಯಾಲ್ಕುಲೇಟ್ ಅ ರೇಟ್ ಆಫ್ ಅ ರಿಯಾಕ್ಷನ್ ನಿಮಗೆ ಫಾರ್ಮುಲಾ ಏನು ಬರುತ್ತೆ ಅಂದರೆ ದಟ್ ಈಸ್ K ಈಸ್ ಈಕ್ವಲ್ಸ್ ಟು 2.303 ಡಿವೈಡೆಡ್ ಬೈ T ಇಂಟು log of initial concentration divided by final concentration. ಸೊ ಇದು ನಿಮಗೆ ಫಸ್ಟ್ ಆರ್ಡರ್ ರಿಯಾಕ್ಷನಲ್ಲಿ ರೇಟ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ K is equals to 2.303 divided by T into log of initial divided by final. ಸೊ ಕೊಟ್ಟಿರೋ ಪ್ರಾಬ್ಲಮಲ್ಲಿ ಗಿವನ್ ಡಾಟಾ ಏನೇನೈತೆ ಅಂತ ನೋಡ್ತಾ ಹೋದ್ರಿ ಅಂದರೆ, ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, 75% ಆಫ್ ಅ ರಿಯಾಕ್ಷನ್ ಕಂಪ್ಲೀಟೆಡ್ ಇನ್ 30 ಮಿನಿಟ್ಸ್. ಅಂದರೆ ಕೊಟ್ಟಿರೋ ಟೈಮ್ ಎಷ್ಟಾಗುತ್ತೆ ನಿಮಗೆ, ಟೈಮ್ 30 ಮಿನಿಟ್ಸ್ ಆ್ಯಂಡ್ 75% ರಿಯಾಕ್ಷನ್ ಏನಾಗುತ್ತೆ ಅಂತ ಹೇಳ್ತಿದ್ದಾರೆ, ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದಾಗ ಇಲ್ಲಿ ನಿಮ್ಮದು ಇನಿಷಿಯಲ್ ಕಾನ್ಸಂಟ್ರೇಷನ್ ಎಷ್ಟು ಅಂತ ತಗೋತೀರಿ, 100 ಅಂತ ತಗೋತೀರಿ. ಅಂದರೆ ಪರ್ಸೆಂಟ್ 75 ಅಂತ ಮೆನ್ಷನ್ ಮಾಡಿದಾಗ ಸೊ ಇನಿಷಿಯಲ್ ಕಾನ್ಸಂಟ್ರೇಷನ್ ಎಷ್ಟು ತಗೋತೀರಿ, 100 ಅಂತ ತಗೋತೀರಿ. ಸೊ 75 ಕಂಪ್ಲೀಟ್ ಆಯ್ತು ಅಂದರೆ ಫೈನಲ್ ಕಾನ್ಸಂಟ್ರೇಷನ್ ಉಳಿಯೋದೆಷ್ಟು ಉಳಿಯುತ್ತೆ ನಿಮಗೆ, 25 ಉಳಿಯುತ್ತೆ. ಸೊ 100 ಇನಿಷಿಯಲ್ ಆಯ್ತು ಅಂದರೆ ಫೈನಲ್ ಎಷ್ಟಾಗುತ್ತೆ ನಿಮಗೆ, 25 ಫೈನಲ್ ಉಳಿಯೋದಾಗ್ತೈತಿ. ಸೊ ಇನಿಷಿಯಲ್ 100, ಫೈನಲ್ 25 ಆ್ಯಂಡ್ ಟೈಮ್ ಎಷ್ಟು ಕೊಟ್ಟಿದ್ದಾರೆ ನಿಮಗೆ, 30 ಮಿನಿಟ್ಸ್ ಕೊಟ್ಟಿದ್ದಾರೆ. ಸೊ ಅದರ ಬೇಸಸ್ ಮೇಲೆ 2.303 ಡಿವೈಡೆಡ್ ಬೈ 30 ಮಿನಿಟ್ಸ್ ಇಂಟು ಲಾಗ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್ 100 ಡಿವೈಡ್ ಬೈ ಫೈನಲ್ ಕಾನ್ಸಂಟ್ರೇಷನ್ ಎಷ್ಟು ನಿಮಗೆ 25. ಸೊ ಇದು ನೀವು ಸಿಂಪ್ಲಿಫೈ ಮಾಡಿಕೊಂಡ್ರೆ ಎಷ್ಟು ಬರುತ್ತೆ, ಇದು ನಿಮಗೆ ಲಾಗ್ 4 ಬರುತ್ತೆ. ಸೊ ನಿಮಗೆ ಲಾಗ್ 4 ಏನಂತ ಬರಿಬೋದು ನೀವು, ಲಾಗ್ 2 to the power 2 ಅಂತ ಬರೀತೀರಿ, ವಿಚ್ ಕ್ಯಾನ್ ಬಿ ರಿಟರ್ನ್ ಆಸ್ 2 into log 2. ಸೊ ಲಾಗ್ 2 ವ್ಯಾಲ್ಯೂ ಎಷ್ಟು ನಿಮಗೆ 0.3, ಹೆನ್ಸ್ 2 into 0.3 ಈಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ ನಿಮಗೆ 0.6. ಇದ್ರ ಟೋಟಲ್ ವ್ಯಾಲ್ಯೂ ಎಷ್ಟಾಗುತ್ತೆ ನಿಮಗೆ 0.6, ಹೆನ್ಸ್ 2.303 ಡಿವೈಡೆಡ್ ಬೈ 30 ಇಂಟು 0.6. ಇದನ್ನು ಸಿಂಪ್ಲಿಫೈ ಮಾಡಿದರೆ ನಿಮ್ಗೆ ಎಷ್ಟು ಬರ್ತೈತಿ ಆನ್ಸರ್, 0.0462 ಬರ್ತೈತಿ. ದಟ್ ಈಸ್ ದ ಆನ್ಸರ್ ಇಸ್ 0.0462. ಆ್ಯಂಡ್ ಯೂನಿಟ್ ನಿಮಗೆ ಹಿಂದಿನ ಪ್ರಾಬ್ಲಮ್ ನೋಡಿದ್ರಿ ಅಂದರೆ ಯೂನಿಟ್ ಏನು ಬಂದಿತ್ತು ಅಂದರೆ ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್ ಬಂದಿತ್ತು. ಬಟ್ ಇಲ್ಲಿ ನಿಮಗೆ ಯೂನಿಟ್ ಏನು ಬರ್ತೈತಿ ಅಂದರೆ ಓನ್ಲಿ ಪರ್ ಮೀಟರ್ ತಗೋತೀರಿ ಅಥವಾ ಪರ್ ಸೆಕೆಂಡ್ ತಗೋತೀರಿ. ಸೊ ಯಾವ ಬೇಸಿಸ್ ಮೇಲೆ ತಗೋತೀರಿ ಅಂದರೆ ಇಲ್ಲಿ ಇನಿಷಿಯಲ್ ಕಾನ್ಸಂಟ್ರೇಷನ್, ಫೈನಲ್ ಕಾನ್ಸಂಟ್ರೇಷನ್, ಮೋಲ್ ಪರ್ ಲೀಟರ್ ಆ್ಯಂಡ್ ಮೋಲ್ ಪರ್ ಲೀಟರ್ ಏನಾಗುತ್ತೆ ನಿಮಗೆ ಕ್ಯಾನ್ಸಲ್ ಆಗ್ತೈತಿ. ಓನ್ಲಿ ಉಳಿಯೋದು ನಿಮ್ದು ಯಾವುದು ಉಳಿತೈತಿ, ಡಿನಾಮಿನೇಟರಲ್ಲಿ ಟೈಮ್ ಉಳಿತೈತಿ. ಆ ಟೈಮು ಮೇಲ್ಗಡೆ ಬಂತಂದ್ರೆ ಏನಾಗ್ತೈತಿ, ಪರ್ ಅಂತ ಕೌಂಟ್ ಆಗ್ತೈತಿ. ಇಲ್ಲಿ ಟೈಮ್ನ ನೀವು ಮಿನಿಟಲ್ಲಿ ಕನ್ಸಿಡರ್ ಮಾಡ್ಕೊಂಡಿರಿ, ಹಾಗಾಗಿ ಯೂನಿಟ್ ಏನಾಗುತ್ತೆ ನಿಮಗೆ ಪರ್ ಮೀಟರ್ ಆಗುತ್ತೆ. ಅದೇ ಟೈಮನ್ನ ನೀವು ಸೆಕೆಂಡ್ಸಲ್ಲಿ ಕನ್ವರ್ಟ್ ಮಾಡ್ಕೊಂಡ್ರಿ ಅಂದರೆ ನಿಮ್ದು ಆನ್ಸರ್ ಬಂದಿಂದ ಏನು ಮಾಡಬೇಕು, ನೀವು ಪರ್ ಸೆಕೆಂಡ್ ಅಂತ ಬರಿಬೇಕಾಗ್ತೈತಿ. ಸೊ ನೋಟ್ ಡೌನ್ ಮಾಡ್ಕೊ. ಇಲ್ಲಿವರೆಗೂ ನಾವು ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡಿದ್ವಿ. ಸೊ ನೆಕ್ಸ್ಟ್ 1-2-3 ಡೆರಿವೇಷನ್ ಇದಾವೆ. ದಟ್ ಈಸ್ ಫಸ್ಟ್ ಆರ್ಡರ್ ರಿಯಾಕ್ಷನ್, ಸೆಕೆಂಡ್ ಜೀರೋ ಆರ್ಡರ್ ರಿಯಾಕ್ಷನ್, ಮತ್ತು ಹೇಗೆ ನಮ್ಮ ಹಾಫ್ ಲೈಫ್ ಆಫ್ ಅ ರಿಯಾಕ್ಷನ್ ಕಾನ್ಸಂಟ್ರೇಷನ್ ಆಫ್ ಅ ರಿಯಾಕ್ಟೆಂಟ್ ಮೇಲೆ ಇಂಡಿಪೆಂಡೆಂಟ್ ಆಗಿರುತ್ತೆ ಅಂತ ನೋಡೋಣ. ಸೊ ಫಸ್ಟ್ ಲೆಟ್ ಸ್ಟಾರ್ಟ್ ವಿತ್ ದ ಡೆರಿವೇಷನ್, ದಟ್ ಈಸ್ ದ ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೊ ಇದನ್ನು ಡೆರಿವೇಷನ್ ಮಾಡ್ಬೇಕಂದ್ರೆ ಫಸ್ಟ್ ಏನು ಮಾಡ್ಕೋಬೇಕಾಗುತ್ತೆ, ನಾವು ಒಂದು ರಿಯಾಕ್ಷನನ್ನು ಕನ್ಸಿಡರ್ ಮಾಡ್ಕೋಬೇಕಾಗ್ತೈತಿ. ಸೊ ಕನ್ಸಿಡರ್ ಅ ಜನರಲ್ ರಿಯಾಕ್ಷನ್, ದಟ್ ಈಸ್ ಹೈಪೋಥೆಟಿಕಲ್ ರಿಯಾಕ್ಷನ್, ದಟ್ ಈಸ್ ಆರ್ ವಿಚ್ ಗಿವ್ಸ್ ಪ್ರಾಡಕ್ಟ್. ಸೊ ಒಂದು ರಿಯಾಕ್ಷನ್ ಹೈಪೋಥೆಟಿಕಲ್ ರಿಯಾಕ್ಷನ್ ಕನ್ಸಿಡರ್ ಮಾಡಿರಿ, ಆರ್ ವಿಚ್ ಗಿವ್ಸ್ ಅ ಪ್ರಾಡಕ್ಟ್. ಸೊ ಇದ್ರದ್ದು ನೀವು ರೇಟ್ ಆಫ್ ಅ ರಿಯಾಕ್ಷನ್ ಬರೆದ್ರಿ ಅಂದರೆ ರೇಟ್ ಆಫ್ ಅ ರಿಯಾಕ್ಷನ್ ಏನು ಬರುತ್ತೆ ನಮಗೆ, ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ reactant divided by change in time. That is the rate of a reaction. Change in a concentration of reactant divided by change in a
ಟೈಮ್. ಸೊ ಕಾನ್ಸಂಟ್ರೇಷನ್ ರಿಯಾಕ್ಟೆಂಟದ ಚೇಂಜ್ ಆಗ್ತೈತಿ ಅಂದರೆ ಏನಾಗುತ್ತೆ, ಕಾನ್ಸಂಟ್ರೇಷನ್ ಆಫ್ ಅ ರಿಯಾಕ್ಟೆಂಟ ಡಿಕ್ರೀಸ್ ಆಗ್ತಾ ಹೋಗ್ತೈತಿ. ಹಾಗಾಗಿ ರೇಟ್ ಈಸ್ ಈಕ್ವಲ್ಸ್ ಟು ಮೈನಸ್ ಚೇಂಜ್ ಇನ್ ಅ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಡಿವೈಡ್ ಬೈ ಚೇಂಜ್ ಇನ್ ಅ ಟೈಮ್. ಸೊ ನೆಗೆಟಿವ್ ಸೈನ್ ಯಾಕೆ ತಗೋತೀವಿ ಅಂದರೆ ಕಾನ್ಸಂಟ್ರೇಷನ್ ಆಫ್ ಅ ರಿಯಾಕ್ಷನ್ ರಿಯಾಕ್ಟೆಂಟ್ ಏನಾಗ್ತೈತಿ, ಟೈಮ್ ಜಾಸ್ತಿ ಆದಂಗೆ ರಿಯಾಕ್ಟೆಂಟದ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತಾ ಹೋಗ್ತೈತಿ. ಹಾಗಾಗಿ ಇದನ್ನು ನೆಗೆಟಿವ್ ತಗೋತೀವಿ. ಸೊ ಅದನ್ನು ಏನಂತ ಬರಿಬೋದು ನಾವು, ಆರ್ ಈಸ್ ಈಕ್ವಲ್ಸ್ ಟು minus the change in a concentration of reactant is taken as a dr and a change in a time is taken as a dt. and ಇನ್ನೊಂದು ಥರ ಯಾವ ಥರ ಬರಿತೀವಿ ಅಂದರೆ ನಾವು ರೇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟಂಟ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ರೇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕಾನ್ಸಂಟ್ರೇಷನ್ ಆಫ್ ಅ ರಿಯಾಕ್ಟಂಟ್. ಸೊ ಅವಾಗ ಆರ್ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ, ದಟ್ ಪ್ರಪೋರ್ಷನಾಲಿಟಿ ಈಸ್ ರಿಪ್ಲೇಸ್ಡ್ ಬೈ K and a concentration of R. Hence ಇಲ್ಲಿ ಏನಾಯಿತು, ಒಂದು ಕಡೆ ರೇಟ್ ಈಕ್ವಲ್ಸ್ ಟು ಮೈನಸ್ ಡಿ ಆರ್ ಬೈ ಡಿ ಟಿ ಬಂತು, ಇನ್ನೊಂದು ಕಡೆ ರೇಟ್ ಈಕ್ವಲ್ಸ್ ಟು ಕೆ ಇಂಟು ಆರ್ ಬಂತು. ಸೊ ಇದ್ರ ಬೇಸಿಸ್ ಮೇಲೆ ಏನು ಮಾಡ್ತೀವಿ ನಾವು, ಕೆ ಇಂಟು ಕಾನ್ಸಂಟ್ರೇಷನ್ ಆಫ್ ಆರ್ ವಿಚ್ ವಿಲ್ ಬಿ ಈಕ್ವಲ್ಸ್ ಟು ಮೈನಸ್ ಡಿ ಆರ್ ಡಿವೈಡೆಡ್ ಬೈ ಡಿ ಟಿ ಅಂತ ತೊಗೋತೀವಿ. ಸೊ ಎರಡೂ ಕಡೆ ರೇಟ್ ಇರೋದ್ರಿಂದ ಕೆ ಇಂಟು ಆರ್ ಈಸ್ ಈಕ್ವಲ್ಸ್ ಟು ಮೈನಸ್ ಡಿ ಆರ್ ಡಿವೈಡ್ ಬೈ ಡಿ ಟಿ. ಸೊ ಇದನ್ನು ಸಿಂಪ್ಲಿಫೈ ಅಂತ ಮಾಡ್ಕೊಂಡ್ರಿ ಅಂದರೆ ಕೆ ಇಂಟು ಡಿ ಟಿ ಈಸ್ ಈಕ್ವಲ್ಸ್ ಟು ಮೈನಸ್ ಡಿ ಆರ್ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ ಆರ್. ಸೊ ಎರಡೂ ಕಡೆ ನಾವು ಮಲ್ಟಿಪ್ಲೈ ವಿತ್ ಮೈನಸ್ ಮಾಡಿದ್ರಿ ಅಂದರೆ ಇದೇನಾಗುತ್ತೆ, ಮೈನಸ್ ಕೆ ಇಂಟು ಡಿ ಟಿ ಈಸ್ ಈಕ್ವಲ್ಸ್ ಟು ಪ್ಲಸ್ ಡಿ ಆರ್ ಡಿವೈಡೆಡ್ ಬೈ ಆರ್ ಆಗುತ್ತೆ. ಸೊ ಇದು ಏನು ನಮಗೆ ರೇಟ್ ಆಫ್ ಅ ರಿಯಾಕ್ಷನ್ ಆ್ಯಂಡ್ ರೇಟ್ ಆಫ್ ಅ ರಿಯಾಕ್ಷನ್ ಮಾಡ್ತಾ ಹೋದ್ರಿ ಅಂದರೆ ಏನು ಬರುತ್ತೆ, ಮೈನಸ್ ಕೆ ಇಂಟು ಡಿ ಟಿ ಈಸ್ ಈಕ್ವಲ್ಸ್ ಟು ಡಿ ಆರ್ ಡಿವೈಡ್ ಬೈ ಆರ್ ಬರುತ್ತೆ. ಸೊ ಇದು ಎರಡಕ್ಕೂ ಏನು ಮಾಡಿರಿ, ಇಂಟಿಗ್ರೇಷನ್ ಮಾಡಿರಿ. ಸೊ ಇಂಟಿಗ್ರೇಟಿಂಗ್ ಆನ್ ಬೋತ್ ಸೈಡ್. ಸೊ ಎರಡೂ ಕಡೆ ಇಂಟಿಗ್ರೇಷನ್ ಮಾಡಿದರೆ ಇದು ಹೊರಗಡೆ ಬರ್ತೈತಿ, ಮೈನಸ್ ಕೆ ಇಂಟು ಇಂಟಿಗ್ರೇಷನ್ ಆಫ್ ಡಿ ಟಿ ಈಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಡಿ ಆರ್ ಡಿವೈಡೆಡ್ ಬೈ ಏನು ಬರುತ್ತೆ ನಮಗೆ, ಆರ್ ಬರುತ್ತೆ. ಸೊ ಇದನ್ನು ಇಂಟಿಗ್ರೇಷನ್ ಮಾಡಿದ್ರಿ ಅಂದ್ರೆ ಮೈನಸ್ ಕೆ ಇಂಟು ಟಿ ಪ್ಲಸ್ ಐ ವಿಚ್ ಈಸ್ ಈಕ್ವಲ್ಸ್ ಟು ಲ್ಯಾನ್ ಆರ್ ಬರುತ್ತೆ. ಸೊ ಇಂಟಿಗ್ರೇಷನ್ ಮಾಡಿಕೊಂಡ್ರೆ ನಮಗೆ ಏನು ಬರುತ್ತೆ, ಮೈನಸ್ ಕೆ ಇಂಟು ಟಿ ಪ್ಲಸ್ ಐ ಈಸ್ ದ ಇಂಟಿಗ್ರೇಷನ್ ಕಾನ್ಸ್ಟಂಟ್ ಈಸ್ ಈಕ್ವಲ್ಸ್ ಟು ಲ್ಯಾನ್ ಆರ್ ಬರುತ್ತೆ. ದಿಸ್ ಐ ಈಸ್ ಅ ಇಂಟಿಗ್ರೇಷನ್ ಕಾನ್ಸ್ಟಂಟ್. ಸೊ ಇಲ್ಲಿ ನೀವು ದಟ್ ಈಸ್ ಟಿ ಈಸ್ ಈಕ್ವಲ್ಸ್ ಟು 0 ತೊಗೊಂಡ್ರಿ ಅಂದರೆ ನಮ್ಮ ರಿಯಾಕ್ಷನ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಟಿ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ ನಮಗೆ 0 ಅಂತ ಕನ್ಸಿಡರ್ ಆಗ್ತೈತಿ. ಟಿ ಈಸ್ ಈಕ್ವಲ್ಸ್ ಟು 0 ಇದ್ದಾಗ ಕಾನ್ಸಂಟ್ರೇಷನ್ ಆಫ್ ಆರ್ ಏನಂತ ಕನ್ಸಿಡರ್ ಮಾಡ್ಬೋದು ನಾವು, ದಟ್ ಈಸ್ ಆರ್ ನಾಟ್ ಅಂತ ತೊಗೋತೀವಿ. ಅಂದರೆ ಇಲ್ಲಿ ನಮಗೆ ರಿಯಾಕ್ಷನ್ ಪ್ರೊಸೀಡ್ ಆಯಿತು ಅಂದ್ರೆ ನಮ್ಮ ರಿಯಾಕ್ಟಂಟದ ಕಾನ್ಸಂಟ್ರೇಷನ್ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಾವು ಇನ್ನೂ ರಿಯಾಕ್ಷನ್ ಪ್ರೊಸೀಡ್ ಮಾಡಿಲ್ಲ ಅಂದಾಗ ಟೈಮ್ ಏನಂತ ಕನ್ಸಿಡರ್ ಮಾಡ್ತೀವಿ, 0 ಅಂತ ಕನ್ಸಿಡರ್ ಮಾಡಿದ್ರಿ ಅಂದ್ರೆ ಕಾನ್ಸಂಟ್ರೇಷನ್ ಆಫ್ ಆರ್ ಏನಂತ ತೊಗೋತೀವಿ, ಆರ್ ನಾಟ್ ಅಂತ ತೊಗೋತೀವಿ. ಅಂದರೆ ರಿಯಾಕ್ಷನ್ ಇನ್ನೂ ಸ್ಟಾರ್ಟ್ ಆಗೇ ಇಲ್ಲ ಅಂದಾಗ ನಮ್ಮ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟಂಟ್ ಏನಾಗಿಲ್ಲ, ಚೇಂಜ್ ಆಗಲ್ಲ ಅಥವಾ ಕಡಿಮೆ ಆಗಿರಲ್ಲ. ಸೊ ಹಾಗಾಗಿ ಅದನ್ನು ಆರ್ ನಾಟ್ ಅಂತ ತೊಗೋತೀವಿ. ಸೊ ಇಲ್ಲಿ ದ ವ್ಯಾಲ್ಯೂ ಆಫ್ ಟಿ ಮತ್ತು ವ್ಯಾಲ್ಯೂ ಆಫ್ ಆರ್ ಅನ್ನು ಈ ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರಿ. ಕನ್ಸಿಡರ್ ದಿಸ್ ಒನ್ ಆ್ಯಸ್ ಅ ಇಕ್ವೇಷನ್ ನಂಬರ್ 1. ಸೊ ದ ವ್ಯಾಲ್ಯೂ ಆಫ್ ಟಿ ಮತ್ತು ವ್ಯಾಲ್ಯೂ ಆಫ್ ಆರನ್ನು ಈ ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಅಂದ್ರೆ ಮೈನಸ್ ಕೆ ಇಂಟು ಟಿ ಅಂದರೆ 0 ತೊಗೋತೀರಿ, ಪ್ಲಸ್ ಐ ಈಸ್ ಈಕ್ವಲ್ಸ್ ಟು ಲ್ಯಾನ್ ಆರ್ ಇದ್ದಲ್ಲಿ ಏನು ತೊಗೋತೀರಿ, ಲ್ಯಾನ್ ಆರ್ ನಾಟ್ ಆಗುತ್ತೆ. ಸೊ ಇಲ್ಲಿ ಕೆ ಇಂಟು 0 ಅಂದರೆ ಏನಾಗ್ಬಿಡುತ್ತೆ, ಇದು ನಿಮಗೆ 0 ಆಗ್ತೈತಿ. ಅಂದರೆ ಐ ಈಸ್ ಈಕ್ವಲ್ಸ್ ಟು ಏನು ಬರುತ್ತೆ ನಮಗೆ, ಲ್ಯಾನ್ ಆರ್ ನಾಟ್ ಬರುತ್ತೆ. ವಿ ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಐ ದಟ್ ಈಸ್ ಅ ಲ್ಯಾನ್ ಆರ್ ನಾಟ್. ಸೊ ಈ ವ್ಯಾಲ್ಯೂನ ಎಲ್ಲಿ ಪುಟ್ ಮಾಡಿರಿ, ಅಗೇನ್ ಪುಟ್ ದಿಸ್ ವ್ಯಾಲ್ಯೂ ಇನ್ ದ ಇಕ್ವೇಷನ್ ನಂಬರ್ 1. ದ ವ್ಯಾಲ್ಯೂ ಆಫ್ ಐ ಏನು ಬಂದೈತಲ್ಲ ನಿಮಗೆ, ಲ್ಯಾನ್ ಆರ್ ನಾಟ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಿಮಗೆ ಏನು ಸಿಗುತ್ತೆ, ಮೈನಸ್ ಕೆ ಟಿ ಪ್ಲಸ್ ಲ್ಯಾನ್ ಆರ್ ನಾಟ್ ಈಸ್ ಈಕ್ವಲ್ಸ್ ಟು ಲ್ಯಾನ್ ಏನಾಗುತ್ತೆ ನಿಮಗೆ ಆರ್. ಸೊ ಲ್ಯಾನ್ ಮೈನಸ್ ಕೆ ಟಿ ಪ್ಲಸ್ ಲ್ಯಾನ್ ಆರ್ ನಾಟ್ ಈಸ್ ಈಕ್ವಲ್ಸ್ ಟು ಲ್ಯಾನ್ ಆರ್. ಸೊ ಇದನ್ನ ಏನು ಮಾಡಿರಿ, ಫರ್ದರ್ ನೀವು ಸಿಂಪ್ಲಿಫೈ ಮಾಡಿರಿ. ಈ ಕೆ ಟಿನ ಈ ಕಡೆ ಒಯ್ದಿರಿ ಅಂದ್ರೆ ಮೈನಸ್ ಇರೋದೇನಾಗುತ್ತೆ, ಪ್ಲಸ್ ಆಗುತ್ತೆ, ದಟ್ ಈಸ್ ಪ್ಲಸ್ ಕೆ ಟಿ ಆಗುತ್ತೆ. ಇದನ್ನು ಈ ಕಡೆ ತೊಗೊಂಡ್ರಿ ಅಂದ್ರೆ ಪ್ಲಸ್ ಇರೋದೇನಾಗುತ್ತೆ ನಿಮಗೆ ಮೈನಸ್ ಆಗುತ್ತೆ, ದಟ್ ಈಸ್ ಲ್ಯಾನ್ ಆರ್ ನಾಟ್ ಮೈನಸ್ ಲ್ಯಾನ್
ಆರ್ ಆಗುತ್ತೆ. ಸೊ ಮೈನಸ್ ಇರೋದು ಆ ಕಡೆ ಹೋಗಿ ಪ್ಲಸ್ ಆಗಿತ್ತು, ಪ್ಲಸ್ ಇರೋದು ಈ ಕಡೆ ಬಂದು ಏನಾಗುತ್ತೆ ನಿಮಗೆ ಮೈನಸ್ ಆಗುತ್ತೆ. ದಟ್ ಈಸ್ ಲ್ಯಾನ್ ಆರ್ ನಾಟ್ ಮೈನಸ್ ಲ್ಯಾನ್ ಆರ್ ಈಸ್ ಈಕ್ವಲ್ಸ್ ಟು ಕೆ ಟಿ. ಸೊ ಇವೆರಡು ಯಾವ ಥರ ಫಾರ್ಮ್ ಒಳಗದಾವ ಅಂದರೆ ದಟ್ ಈಸ್ ಲಾಗ್ ಎ ಮೈನಸ್ ಬಿ. ಲಾಗ್ ಎ ಮೈನಸ್ ಬಿ ಅಂದರೆ ಏನಾಗುತ್ತೆ ಲಾಗ್ ಎ ಡಿವೈಡೆಡ್ ಬೈ ಬಿ. ಒಂದು 3-4 ನಮಗೆ ಲೊಗಾರಿದಮ್ ಫಾರ್ಮುಲಾ ಇದ್ದವು. ಆ ಥರ ಲಾಗ್ ಎ ಮೈನಸ್ ಲಾಗ್ ಬಿ ಥರ ಐತಿ. ಸೊ ಲಾಗ್ ಎ ಮೈನಸ್ ಲಾಗ್ ಬಿ ಅಂದರೆ ಏನಾಗುತ್ತೆ ಅದು ಲಾಗ್ ಎ ಡಿವೈಡೆಡ್ ಬೈ ಬಿ ಆಗುತ್ತೆ. ಹೆನ್ಸ್ ದಿಸ್ ಲ್ಯಾನ್ ಆರ್ ನಾಟ್ ಮೈನಸ್ ಲ್ಯಾನ್ ಆರ್ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ ಅಂದರೆ ಲ್ಯಾನ್ ಆರ್ ನಾಟ್ ಡಿವೈಡೆಡ್ ಬೈ ಲ್ಯಾನ್ ಆರ್ ವಿಚ್ ಈಸ್ ಈಕ್ವಲ್ಸ್ ಟು ಏನು ಬರುತ್ತೆ ನಿಮಗೆ ಕೆ ಟಿ ಬರುತ್ತೆ. ಸೊ ಇಲ್ಲಿ ನಿಮಗೆ ದ ವ್ಯಾಲ್ಯೂ ಆಫ್ ಕೆ ಬೇಕಂದ್ರೆ ಏನಾಗುತ್ತೆ ಇದು ನಿಮ್ಮದು ಲ್ಯಾನ್ ಆರ್ ನಾಟ್ ಡಿವೈಡ್ ಬೈ ಆರ್ ಏನಂತ ಬರಿಬೋದು 2.303 ಲಾಗ್ ಆರ್ ನಾಟ್ ಡಿವೈಡೆಡ್ ಬೈ ಆರ್ ಅಂತ ತಗೋತೀರಿ. ಸೊ ಇಲ್ಲಿ ನಿಮ್ಮದು ಲಾಗ್ ಈ ಲ್ಯಾನ್ ಇದ್ದಿದ್ದನ್ನು ಲಾಗಿಗೆ ಕನ್ವರ್ಟ್ ಮಾಡಿದರೆ ಎಷ್ಟಾಗುತ್ತೆ ನಿಮಗೆ 2.303 ಲಾಗ್ ಆರ್ ನಾಟ್ ಡಿವೈಡ್ ಬೈ ಆರ್ ವಿಚ್ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ ನಿಮಗೆ ಕೆ ಟಿ ಆಗುತ್ತೆ. ಸೊ ಈಗ ನೀವು ಕೆ ಟಿ ಕಂಡುಹಿಡಿಬೇಕಂದ್ರೆ ಏನಾಗುತ್ತೆ ಫಾರ್ಮುಲಾ ಐ ಮೀನ್ ದ ವ್ಯಾಲ್ಯೂ ಆಫ್ ಕೆ ಕಂಡುಹಿಡಿಬೇಕಂದ್ರೆ ಏನಾಗುತ್ತೆ ಕೆ ಈಸ್ ಈಕ್ವಲ್ಸ್ ಟು ಟಿ ಡಿವೈಡೆಡ್ ಐ ಮೀನ್ 2.303 ಡಿವೈಡೆಡ್ ಬೈ ಎಷ್ಟಾಗುತ್ತೆ ಟಿ ಇಂಟು ಆರ್ ನಾಟ್ ಡಿವೈಡೆಡ್ ಬೈ ಆರ್. ದ ವ್ಯಾಲ್ಯೂ ಆಫ್ ಕೆ ಇದು ನಿಮ್ಮದು 2.303 ಲಾಗ್ ಆರ್ ನಾಟ್ ಡಿವೈಡ್ ಬೈ ಆರ್ ಈಸ್ ಈಕ್ವಲ್ಸ್ ಟು ಕೆ ಟಿ ಬಂದೈತಿ. ನಿಮ್ಮ ವ್ಯಾಲ್ಯೂ ಆಫ್ ಕೆ ಕಂಡುಹಿಡಿಬೇಕಂದ್ರೆ ಕೆ ಈಸ್ ಈಕ್ವಲ್ಸ್ ಟು ಇದು ಈ ಕಡೆ ಬಂತಂದ್ರೆ ಏನಾಗುತ್ತೆ ಡಿವೈಡ್ ಬೈ ಆಗುತ್ತೆ. ಹಾಗಾಗಿ 2.303 ಡಿವೈಡೆಡ್ ಬೈ ಟಿ ಇಂಟು ಲಾಗ್ ಆಫ್ ಆರ್ ನಾಟ್ ಡಿವೈಡೆಡ್ ಬೈ ಲಾಗ್ ಆಫ್ ಆರ್. ಸೊ ಇಲ್ಲಿ ಆರ್ ನಾಟ್ ಅನ್ನೋದು ಏನು ನಿಮ್ಮದಿದು ಇನಿಷಿಯಲ್ ಕಾನ್ಸಂಟ್ರೇಷನ್ ಇರುತ್ತೆ ಆ್ಯಂಡ್ ಆರ್ ಅನ್ನೋದು ಏನಿರುತ್ತೆ ನಿಮಗೆ ಫೈನಲ್ ಕಾನ್ಸಂಟ್ರೇಷನ್ ಆಗುತ್ತೆ. ಸೊ ದಿಸ್ ಈಸ್ ದ ಡಿರೈವೇಷನ್ ಫಾರ್ ದ ಫಸ್ಟ್ ಆರ್ಡರ್ rate of a reaction, that is K is equals to 2.303 divided by T into log of R naught divided by R. That is R naught is the initial concentration and R is the final concentration. ನಾವು ಹಿಂದಿನ ಪ್ರಾಬ್ಲಮಲ್ಲಿ ಇದೇ ಫಾರ್ಮುಲಾ ಯೂಸ್ ಮಾಡಿಕೊಂಡು ನೀವು ಡಿರೈವೇಷನ್ ಮಾಡಿದ್ರಿ. ಸೊ ದಿಸ್ ಈಸ್ ಯುವರ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ಇದನ್ನು ನಿಮಗೆ ಜಾಸ್ತಿ ಟೈಮ್ ಕೇಳ್ತಿರ್ತಾರೆ, ನೋಟ್ ಡೌನ್ ಮಾಡ್ಕೋರಿ. ನೆಕ್ಸ್ಟ್ ಡಿರೈವೇಷನ್ ಬಂದ್ಬಿಟ್ಟು ನಿಮಗೆ ಝೀರೋ ಆರ್ಡರ್ derivation. So illu kuda consider a hypothetical reaction that is R which gives product. Idu enu nimge zero order reaction aithe. So again illi nimge gottaiti rate is equals to eno change in concentration of reactant divided by change in time anta consider ಮಾಡ್ಕೋತೀರಿ. ಸೊ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತೈತಿ. ಸೊ ಡಿಕ್ರೀಸ್ ಆಗೋದ್ರಿಂದ ಸೈನ್ ಏನು ಬರುತ್ತೆ ನಿಮಗೆ ನೆಗೆಟಿವ್. ಹೆನ್ಸ್ ರೇಟ್ ಈಸ್ ಈಕ್ವಲ್ಸ್ ಟು ಮೈನಸ್ ಡಿ ಆರ್ ಡಿವೈಡೆಡ್ ಬೈ ಏನು ತೊಗೋತೀರಿ ಡಿ ಟಿ ತೊಗೋತೀರಿ. ಅದೇ ಥರ ಇನ್ನೊಂದು ಬರಿತಿದ್ರಿ ರೇಟ್ ಈಸ್ ಈಕ್ವಲ್ಸ್ ಟು ಆರ್ ಅ ರೇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕಾನ್ಸಂಟ್ರೇಷನ್ ಆಫ್ ಏನಂತ ತೊಗೋತಿದ್ರಿ ರಿಯಾಕ್ಟಂಟ್ ಅಂತ ತೊಗೋತಿದ್ರಿ. ಸೊ ಇದು ಝೀರೋ ಆರ್ಡರ್ ರಿಯಾಕ್ಷನ್ ಆಗಿರೋದ್ರಿಂದ that is rate of a reaction is directly proportional to the concentration of reactant. So order of the reaction ಏನಿರುತ್ತೆ ನಿಮಗೆ ಪವರಿಗೆ ಇರುತ್ತೆ. ಅಲ್ಲಿ ನಮ್ಮದು ಫಸ್ಟ್ ಆರ್ಡರ್ ರಿಯಾಕ್ಷನ್ ಆಗಿರೋದ್ರಿಂದ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟಂಟ್ ಟು ದ ಪವರ್ 1 ತೊಗೊಳ್ತಿದ್ರಿ. ಇಲ್ಲಿ ಝೀರೋ ಆರ್ಡರ್ ರಿಯಾಕ್ಷನ್ ಆಗಿರೋದ್ರಿಂದ ಏನು ತೊಗೋತೀರಿ 0 ತೊಗೋತೀರಿ. ಹಾಗಾಗಿ ರೇಟ್ ಈಸ್ ಈಕ್ವಲ್ಸ್ ಟು ಕೆ ಇಂಟು ಕಾನ್ಸಂಟ್ರೇಷನ್ ಆಫ್ ಆರ್ ಟು ದ ಪವರ್ 0. ಸೊ ಇಲ್ಲಿ ನಿಮ್ಮದು ರೇಟ್ ಈಸ್ ಈಕ್ವಲ್ಸ್ ಟು ಕೆ ಇಂಟು ಕಾನ್ಸಂಟ್ರೇಷನ್ ಆಫ್ ಆರ್ ಟು ದ ಪವರ್ 0 ರೇಟ್ ಈಕ್ವಲ್ಸ್ ಟು ಮೈನಸ್ ಡಿ ಆರ್ ಡಿವೈಡ್ ಬೈ ಡಿ ಟಿ ಐತಿ. ಹೆನ್ಸ್ ನಿಮ್ಗೆ ಏನಾಗುತ್ತೆ ಕೆ ಈಸ್ ಈಕ್ವಲ್ಸ್ ಟು ಆರ್ ಟು ದ ಪವರ್ 0 ಈಸ್ ಈಕ್ವಲ್ಸ್ ಟು ಮೈನಸ್ ಡಿ ಆರ್ ಡಿವೈಡೆಡ್ ಬೈ ಏನಿರುತ್ತೆ ನಿಮಗೆ ಡಿ ಟಿ ಇರುತ್ತೆ. ಸೊ ಎನಿ ಟರ್ಮ್ ಟು ದ ಪವರ್ 0 ಆರ್ ಎನಿ ನಂಬರ್ ಟು ದ ಪವರ್ 0 ಅಂದರೆ ಅದರದ್ದು ವ್ಯಾಲ್ಯೂ ಎಷ್ಟಾಗುತ್ತೆ ನಿಮಗೆ 1 ಆಗುತ್ತೆ. ಹಾಗಾಗಿ ಇಲ್ಲಿ ಏನಾಗುತ್ತೆ ನಿಮಗೆ K is equals to minus concentration of dr divided by dt ಆಗುತ್ತೆ. ಸೊ ಈ ಡಿ ಟಿ ಈ ಕಡೆ ತೊಗೊಂಡು ಆ್ಯಂಡ್ ಇದಕ್ಕೆ ಎರಡು ಸೈಡು ನೀವು ಮಲ್ಟಿಪ್ಲೈ ವಿತ್ ನೆಗೆಟಿವ್ ಸೈನ್ ಮಾಡಿದ್ರಿ ಅಂದ್ರೆ ಮೈನಸ್ ಕೆ ಡಿ ಟಿ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ ನಿಮಗೆ ಇಲ್ಲಿ ಡಿ ಆರ್ ಬರುತ್ತೆ. ಸೊ ಎರಡೂ ಕಡೆ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡ್ತೀರಿ. ಸೊ ಹಾಗಾಗಿ ಇಲ್ಲಿ ನೆಗೆಟಿವ್ ಬರುತ್ತೆ, ನೆಗೆಟಿವ್ ಇರೋದು ಏನಾಗುತ್ತೆ ಪಾಸಿಟಿವ್ ಆಗುತ್ತೆ. ಈ ಡಿ ಟಿ ಈ ಕಡೆ ಬಂತಂದರೆ ಕೆ ಡಿ ಟಿ ಆಗುತ್ತೆ. ಸೊ ಇಂಟಿಗ್ರೇಟಿಂಗ್ ಆನ್ both sides.
ಸೊ ಎರಡೂ ಸೈಡು ಇಂಟಿಗ್ರೇಷನ್ ಮಾಡಿದ್ರಿ ಅಂದರೆ ಏನಾಗುತ್ತೆ ನಿಮಗೆ ಮೈನಸ್ ಕೆ ಇಂಟಿಗ್ರೇಷನ್ ಆಫ್ ಡಿ ಈಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಡಿ ಆರ್. ಸೊ ಎರಡೂ ಸೈಡು ಏನು ಮಾಡ್ತೀವಿ ನಾವು ಇಂಟಿಗ್ರೇಷನ್ ಹಾಕೋತೀರಿ, ಹಾಗಾಗಿ ಇಂಟಿಗ್ರೇಷನ್ ಆಫ್ ಡಿ ಆರ್ ಆಗುತ್ತೆ. ಸೊ ಇಲ್ಲಿ ನೀವು ತೊಗೊಂಡ್ರಿ ಅಂದರೆ ಏನಾಗುತ್ತೆ, ಅದು ಮೈನಸ್ ಕೆ ಇಂಟು ಟಿ ಪ್ಲಸ್ ಐ ಈಸ್ ಈಕ್ವಲ್ಸ್ ಟು ಕಾನ್ಸಂಟ್ರೇಷನ್ ಆಫ್ ಏನು ಬರುತ್ತೆ ಇಲ್ಲಿ ನಮಗೆ ಆರ್ ಬರುತ್ತೆ. ಸೊ ಐ ಇಂಟು ಕಾನ್ಸಂಟ್ರೇಷನ್ ಆಫ್ ಆರ್. ಸೊ ಇಲ್ಲಿ ಏನು ಮಾಡ್ತೀರಿ ನೆಕ್ಸ್ಟು, ಕನ್ಸಿಡರ್ ಟಿ ಈಸ್ ಈಕ್ವಲ್ಸ್ ಟು 0 ಆ್ಯಂಡ್ ಆರ್ ಈಸ್ ಈಕ್ವಲ್ಸ್ ಟು ಏನು ತೊಗೋತೀರಿ ನೀವು, ಆರ್ ನಾಟ್ ತೊಗೋತೀರಿ. ಕನ್ಸಿಡರ್ ಆರ್ ಟಿ ಈಸ್ ಈಕ್ವಲ್ಸ್ ಟು 0 ಆ್ಯಂಡ್ ಆರ್ ಈಸ್ ಈಕ್ವಲ್ಸ್ ಟು ಆರ್ ನಾಟ್. ಸೊ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಆರ್ ಆ್ಯಂಡ್ ಟಿ. ಆರು ಮತ್ತು ಟಿ ವ್ಯಾಲ್ಯೂನ ಇಕ್ವೇಷನ್ ನಂಬರ್ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಅಂದರೆ ಮೈನಸ್ ಕೆ ಇಂಟು 0 ಪ್ಲಸ್ ಐ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ ನಿಮಗಿದು ಆರ್ ನಾಟ್ ಬರುತ್ತೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಅಂದರೆ ಏನು ಬರುತ್ತೆ ನಿಮಗೆ, ಕೆ ಇಂಟು 0 ಪ್ಲಸ್ ಐ ಅಂದರೆ ಆರ್ ಇದ್ದಲ್ಲಿ ಏನು ತೊಗೋತೀರಿ, ಆರ್ ನಾಟ್ ತೊಗೋತೀರಿ. ಸೊ ಇಲ್ಲಿ ಏನಾಗುತ್ತೆ ನಿಮಗೆ ಕೆ ಇಂಟು 0 ಅಂದರೆ 0 ಆಗುತ್ತೆ, ಐ ಈಸ್ ದ ಇಂಟಿಗ್ರೇಷನ್ ಕಾನ್ಸ್ಟಂಟ್ ಆ್ಯಂಡ್ ಐ ವಿಲ್ ಬಿಕಮ್ ಈಕ್ವಲ್ಸ್ ಟು ಆರ್ ನಾಟ್ ಅಂದರೆ ಏನಾಗುತ್ತೆ ನಿಮಗೆ ಐ ಈಸ್ ಈಕ್ವಲ್ಸ್ ಟು ಏನು ಬರುತ್ತೆ ನಿಮಗೆ ಆರ್ ನಾಟ್ ಬರುತ್ತೆ. ಸೊ ಇದನ್ನು ಇಕ್ವೇಷನ್ 2 ಅಂತ ಕನ್ಸಿಡರ್ ಮಾಡಿಕೊಂಡ್ರಿ ಅಂದರೆ ಪುಟ್ ದ ವ್ಯಾಲ್ಯೂ ಆಫ್ ಐ ಇನ್ ಇಕ್ವೇಷನ್ ನಂಬರ್ 1. ಐ ವ್ಯಾಲ್ಯೂನ ಇಕ್ವೇಷನ್ ನಂಬರ್ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಅಂದರೆ ಏನು ಬರುತ್ತೆ ನಿಮಗೆ ಮೈನಸ್ ಕೆ ಟಿ ಪ್ಲಸ್ ಐದಲ್ಲಿ ಏನು ತೊಗೋತೀರಿ ಆರ್ ನಾಟ್ ತೊಗೋತೀರಿ ಈಸ್ ಈಕ್ವಲ್ಸ್ ಟು ಏನು ಬರುತ್ತೆ ನಿಮಗೆ ಆರ್. ಆ್ಯಂಡ್ ನೆಕ್ಸ್ಟ್ ಏನೈತಿ ನಿಮಗೆ ಈ ಕೆ ಟಿನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ ನಿಮಗೆ ಪಾಸಿಟಿವ್ ಒಳಗೆ ಆಗ್ತೈತಿ, ಕೆ ಟಿ ಇದನ್ನು ಈ ಕಡೆ ತೊಗೊಂಬಂದ್ರೆ ಏನಾಗುತ್ತೆ ನಿಮಗೆ ನೆಗೆಟಿವ್ ಆಗುತ್ತೆ. ಸೊ ಅವಾಗ ಏನು ಬರುತ್ತೆ ನಿಮಗೆ ಆರ್ ನಾಟ್ ಮೈನಸ್ ಆರ್ ಬರುತ್ತೆ. ಸೊ ಆರ್ ನಾಟ್ ಮೈನಸ್ ಆರ್ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ ನಿಮಗೆ ಕೆ ಟಿ. ಸೊ ಕೆ ಈಸ್ ಈಕ್ವಲ್ಸ್ ಟು ಏನು ಬರುತ್ತೆ ನಿಮಗೆ ಆರ್ ನಾಟ್ ಮೈನಸ್ ಆರ್ ಡಿವೈಡೆಡ್ ಬೈ ಏನು ಬರುತ್ತೆ ನಿಮಗೆ ಟಿ ಬರುತ್ತೆ. ಸೊ ಆರ್ ನಾಟ್ ಅಂದರೆ ಏನು ನಿಮಗೆ ಇನಿಷಿಯಲ್ ಕಾನ್ಸಂಟ್ರೇಷನ್ ಆ್ಯಂಡ್ ಆರ್ ಅನ್ನೋದೇನು ನಿಮಗೆ ಫೈನಲ್ ಕಾನ್ಸಂಟ್ರೇಷನ್ ಆ್ಯಂಡ್ ಟೈಮ್ ಏನು ನಿಮಗೆ ಟಿ, ದಟ್ ಈಸ್ ಕೆ ಈಸ್ ಈಕ್ವಲ್ಸ್ ಟು ಆರ್ ನಾಟ್ ಮೈನಸ್ ಆರ್ ಡಿವೈಡೆಡ್ ಬೈ ಟಿ. ಸೊ ದಿಸ್ ಈಸ್ ದ ಡಿರೈವೇಷನ್ ಫಾರ್ ಯುವರ್ ಝೀರೋ ಆರ್ಡರ್ ರಿಯಾಕ್ಷನ್. ಸೊ ಹಿಂದಿನ ಪ್ರಾಬ್ಲಮಲ್ಲಿ ಫಸ್ಟ್ ಪ್ರಾಬ್ಲಮ್ ಮಾಡಿದ್ದೆ ನಾವು ಕೆ ಈಸ್ ಈಕ್ವಲ್ಸ್ ಟು ಇನಿಷಿಯಲ್ ಕಾನ್ಸಂಟ್ರೇಷನ್ ಮೈನಸ್ ಫೈನಲ್ ಕಾನ್ಸಂಟ್ರೇಷನ್ ಡಿವೈಡೆಡ್ ಬೈ ಟಿ. ಸೊ ಝೀರೋ ಆರ್ಡರ್ ರಿಯಾಕ್ಷನದ ರೇಟ್ ಕಾನ್ಸ್ಟಂಟ್ ಕ್ಯಾಲ್ಕುಲೇಟ್ ಮಾಡಿರಿ ಅಂದ್ರೆ ಕೆ ಈಸ್ ಈಕ್ವಲ್ಸ್ ಟು ಇನಿಷಿಯಲ್ ಮೈನಸ್ ಫೈನಲ್ ಡಿವೈಡೆಡ್ ಬೈ ಟೈಮ್. ಅದೇ ಫಸ್ಟ್ ಆರ್ಡರ್ ಅದು ಕೇಳಿದ್ರೆ ಏನು ಬರ್ತಿತ್ತು ನಿಮಗೆ ಕೆ ಈಸ್ ಈಕ್ವಲ್ಸ್ ಟು 2.303 ಡಿವೈಡ್ ಬೈ ಟಿ ಇಂಟು ಲಾಗ್ ಆಫ್ ಇನಿಷಿಯಲ್ ಮೈನಸ್ ಫೈನಲ್ ಬರ್ತಿತ್ತು. ಸೊ ಇವೆರಡರಲ್ಲಿ ಒಂದು ಡಿರೈವೇಷನ್ ನಿಮಗೆ ಕಂಪಲ್ಸರಿ ಕೇಳ್ತಾರೆ, ಜೀರೋ ಆರ್ಡರ್ ಅಥವಾ ಫಸ್ಟ್ ಆರ್ಡರ್ ನೋಟ್ ಡೌನ್ ಮಾಡ್ಕೊಳ್ಳಿ. ದಿಸ್ ಈಸ್ ಯುವರ್ ಝೀರೋ ಆರ್ಡರ್ ರಿಯಾಕ್ಷನ್. ಸೊ ಮೂವಿಂಗ್ ಆನ್ ಟು ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಇಲ್ಲಿ ಏನು ಕೇಳ್ತಾರೆ ಅಂದರೆ ನಿಮ್ಮ ಹಾಫ್ ಲೈಫ್ ಆಫ್ ಅ ರಿಯಾಕ್ಷನ್ನ ಇಂಡಿಪೆಂಡೆಂಟ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಅಂತ ಹೇಳ್ತಿರಲ್ಲ ಅದು ಯಾವ ಥರ ಅಂತ ಡಿಸ್ಕ್ರೈಬ್ ಮಾಡಿರಿ ಅಂತ ಕೇಳ್ತಾರೆ. ಸೊ ಯಾವ ಥರ ಕೇಳ್ತಾರೆ ಅಂದರೆ ಕ್ವಶನ್, ಶೋ ದಟ್ ಹಾಫ್ ಲೈಫ್ ಪೀರಿಯಡ್ ಆಫ್ ದ ಫಸ್ಟ್ ಆರ್ಡರ್ ರಿಯಾಕ್ಷನ್ ಈಸ್ ಇಂಡಿಪೆಂಡೆಂಟ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್. ಸೊ ಈ ಥರ ನಮ್ಗೆ ಏನು ಕೇಳ್ತಾರೆ ಕ್ವಶನ್ ಕೇಳ್ತಾರೆ. ಸೊ ನಿಮಗೆ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅದ ಇಕ್ವೇಷನ್ ಏನೈತಿ ನಿಮಗೆ ಕೆ ಈಸ್ ಈಕ್ವಲ್ಸ್ ಟು 2.303 ಡಿವೈಡೆಡ್ ಬೈ ಟಿ ಇಂಟು ಲಾಗ್ ಆಫ್ concentration of R naught divided by concentration of R, that is the initial concentration divided by final concentration. So ಇಲ್ಲಿ ನಿಮಗೆ ಇನಿಷಿಯಲ್ ಕಾನ್ಸಂಟ್ರೇಷನನ್ನು ಎ ಅಂತ ಕನ್ಸಿಡರ್ ಮಾಡಿದ್ರಿ ಅಂದ್ರೆ ಫೈನಲ್ ಕಾನ್ಸಂಟ್ರೇಷನ್ ಏನಂತ ತಗೋದ್ರಿ ಎ ಮೈನಸ್ ಎಕ್ಸ್ ಅಂತ ಕನ್ಸಿಡರ್ ಮಾಡಿ. ಅಂದರೆ ಇನಿಷಿಯಲ್ ಒಂದು ಕಾನ್ಸಂಟ್ರೇಷನ್ ಇದ್ದಿದ್ದು ಟೈಮ್ ಆದಂಗೆ ಅದು ಏನಾಗುತ್ತೆ ನಮಗೆ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಇನಿಷಿಯಲ್ ಎ ಅಂತ ಕನ್ಸಿಡರ್ ಮಾಡಿದ್ರಿ ಅಂದ್ರೆ ಫೈನಲ್ ಕಾನ್ಸಂಟ್ರೇಷನ್ ಏನಾಗುತ್ತೆ ನಿಮಗೆ ಎ ಮೈನಸ್ ಎಕ್ಸ್ ಆಗುತ್ತೆ. ಆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, ದಟ್ ಈಸ್ 2.303 ಡಿವೈಡ್ ಬೈ ಟಿ ಇಂಟು ಲಾಗ್ ಆಫ್ ಆರ್ ನಾಟ್. ಆರ್ ನಾಟ್ ಈಸ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಎಷ್ಟೈತಿ ನಿಮಗೆ ಎ ಡಿವೈಡೆಡ್ ಬೈ ಫೈನಲ್ ಕಾನ್ಸಂಟ್ರೇಷನ್ ಎಷ್ಟೈತಿ ಎ ಮೈನಸ್ ಎಕ್ಸ್. ಈ ಥರ ಏನಾಗುತ್ತೆ ನಮಗೆ ಈಕ್ವೇಷನ್ನ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಏನು ಹೇಳ್ತಿದ್ದೀವಿ ಅಂದರೆ ನಮಗೆ ಹಾಫ್ ಲೈಫ್ ಆಫ್ ಅ ರಿಯಾಕ್ಷನ್ ಇಲ್ಲಿ ಏನಿರಲ್ಲ ಇನಿಷಿಯಲ್ ಕಾನ್ಸಂಟ್ರೇಷನ್ ಮೇಲೆ ಇಂಡಿಪೆಂಡೆಂಟ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಅವಾಗ ಹಾಫ್ ಲೈಫ್ ಅಂತ ತೊಗೊಂಡ್ರಿ ಅಂದ್ರೆ ಟೈಮನ್ನು ಏನಂತ ಕನ್ಸಿಡರ್ ಮಾಡಿರಿ ಟಿ ಹಾಫ್ ಅಂತ ಕನ್ಸಿಡರ್ ಮಾಡಿರಿ. ಅಂದರೆ ಟೈಮ್ ಏನೋ ಟಿ ಇರೋದನ್ನು 10 ಇತ್ತಂದರೆ
5 ಕನ್ಸಿಡರ್ ಮಾಡ್ತೀರಿ, 20 ಇತ್ತಂದರೆ 10 ಕನ್ಸಿಡರ್ ಮಾಡ್ತಿರಲ್ಲ, ಹಾಗಾಗಿ ಟಿ ಇದ್ದಿದ್ದನ್ನು ಏನು ಮಾಡ್ತೀರಿ ಟಿ ಹಾಫ್ ಅಂತ ಕನ್ಸಿಡರ್ ಮಾಡ್ಕೋತೀರಿ. ಅದೇ ಥರ ಎ ಮೈನಸ್ ಎಕ್ಸನ್ನು ಏನಂತ ಕನ್ಸಿಡರ್ ಮಾಡ್ಕೋರಿ a/2 ಅಂದರೆ ಹಾಫ್ ಲೈಫ್ ಆಫ್ ಅ ರಿಯಾಕ್ಷನ್. ಅಂದರೆ ಒಂದು ರಿಯಾಕ್ಷನ ಹಾಫ್ ಕಂಪ್ಲೀಟ್ ಆದಾಗ ಅಂದರೆ ಎ ಈಸ್ ಈಕ್ವಲ್ಸ್ ಟು ನಾವು 100 ತೊಗೊಂಡಿದ್ವಿ ಅಂದರೆ ಹಾಫ್ ಅಂದರೆ ಎಷ್ಟಾಗುತ್ತೆ, ಅದು ನಮಗೆ 100/2 ಅಂದರೆ ಇಲ್ಲಿ ನಮಗೆ ಇನಿ ಕಾನ್ಸಂಟ್ರೇಷನ್ ಎಷ್ಟೈತೆ ಅಂತ ಇರದೇ ಇರೋದ್ರಿಂದ ಎ ಇದ್ದಿದ್ದು ಏನಾಗುತ್ತೆ ಎ ಮೈನಸ್ ಎಕ್ಸ್ ಆಗುತ್ತೆ. ಬಟ್ ಇಲ್ಲಿ ತೊಗೊಳ್ತಾ ಇರೋದು ನಾವು ಹಾಫ್ ಟೈಮ್ ಆದಾಗ ಏನು ಚೇಂಜ್ ಆಗಿರುತ್ತೆ ಅಂದರೆ 100 ಇದ್ದಿದ್ದು 50 ಆಗಿರುತ್ತೆ ಕಾನ್ಸಂಟ್ರೇಷನ್. ಅದೇ ಥರ 50 ಇತ್ತಂದರೆ ಎಷ್ಟಾಗಿರುತ್ತೆ 25 ಆಗಿರುತ್ತೆ. ಆ್ಯಂಡ್ ಟೈಮ್ನು ಎಷ್ಟಾಗಿರುತ್ತೆ ಹಾಫ್ ಆಗಿರುತ್ತೆ. ಹಾಗಾಗಿ ಟಿ ಇರೋದನ್ನು ಟಿ ಹಾಫ್ ಅಂತ ಕನ್ಸಿಡರ್ ಮಾಡ್ಕೋತೀರಿ. ಆ್ಯಂಡ್ ಫೈನಲ್ ಕಾನ್ಸಂಟ್ರೇಷನ್ ಎ ಮೈನಸ್ ಎಕ್ಸ್ ಇರೋದನ್ನ ಏನಂತ ತೊಗೋತೀರಿ a/2 ಅಂತ ತೊಗೋತೀರಿ. ಸೊ ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದಟ್ ಈಸ್ ಕೆ ಈಸ್ ಈಕ್ವಲ್ಸ್ ಟು 2.303 ಏನು ತೊಗೋತೀರಿ ಟಿ ಹಾಫ್ ಇಂಟು ಲಾಗ್ ಆಫ್ ಎ ಆ್ಯಸ್ ಇಟ್ ಈಸ್ ಎ ಇರುತ್ತೆ. ಆ್ಯಂಡ್ ಎ ಮೈನಸ್ ಎಕ್ಸನ್ನು ಏನಂತ ತೊಗೋತೀರಿ a/2 ಅಂತ ತೊಗೋತೀರಿ. ಸೊ ಇದನ್ನು ಫರ್ದರ್ ನೀವು ಸಿಂಪ್ಲಿಫೈ ಮಾಡ್ತಾ ಹೋದ್ರಿ ಅಂದರೆ ಕೆ ಈಸ್ ಈಕ್ವಲ್ಸ್ ಟು 2.303 ಎಷ್ಟಾಗುತ್ತೆ ನಿಮಗಿದು ಟಿ ಹಾಫ್ ಆಗುತ್ತೆ. ಆ್ಯಂಡ್ ಲಾಗ್ a/2 ಮಾಡಿದ್ರಿ ಅಂದರೆ ಏನಾಗುತ್ತೆ ನಿಮಗಿದು ಲಾಗ್ 2a/a ಆಗುತ್ತೆ. ಎ ಕ್ಯಾನ್ಸಲ್ ಆದರೂ ಉಳಿಯೋದು ನಿಮ್ಮದು ಲಾಗ್ 2. ಹೆನ್ಸ್ 2.303 ಟಿ ಹಾಫ್ ಈಸ್ ಈಕ್ವಲ್ಸ್ ಟು ಏನು ಬರುತ್ತೆ ನಿಮಗೆ ಲಾಗ್ 2 ಬರುತ್ತೆ. ಸೊ ಲಾಗ್ 2 ವ್ಯಾಲ್ಯೂ ಎಷ್ಟು ನಿಮಗೆ 0.3 ಅಂತ ಕನ್ಸಿಡರ್ ಮಾಡ್ಕೋತೀರಿ. ಹೆನ್ಸ್ 2.303 ಇಂಟು ಲಾಗ್ ಆಫ್ 0.3 ಟಿ ಹಾಫ್ ಅಥವಾ ನಿಮಗೆ ಎಷ್ಟು ಕೆ. ಸೊ ಇದನ್ನು ಸಿಂಪ್ಲಿಫೈ ಇದನ್ನು ಇಂಟರ್ಚೇಂಜ್ ಮಾಡ್ಕೊಂಡ್ರಿ ಅಂದರೆ ಟಿ ಹಾಫ್ ಈಸ್ ಈಕ್ವಲ್ಸ್ ಟು 2.303 ಇಂಟು ಲಾಗ್ 2 ವ್ಯಾಲ್ಯೂ ಎಷ್ಟಿರುತ್ತೆ ನಿಮಗಿದು ನಾಟ್ ಅ ಲಾಗ್ 0.3 ಇರುತ್ತೆ. ಸೊ ಅದೆರಡು ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಿಮಗೆ ಎಷ್ಟು ಬರುತ್ತೆ ಇದು 0.693 ಕೆ. ಸೊ ದಿಸ್ ಈಸ್ ಯುವರ್ ಹಾಫ್ ಲೈಫ್ ಆಫ್ ಅ ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೊ ಟಿ ಹಾಫ್ ಈಸ್ ಈಕ್ವಲ್ಸ್ ಟು ಎಷ್ಟು ಬಂತು ನಿಮಗೆ 0.693 ಕೆ ಬಂತು. ಸೊ ಈ ಇಕ್ವೇಷನಲ್ಲಿ ನೋಡಿದಿರಿ ಅಂದ್ರೆ ನಿಮ್ಮ ಇನಿಷಿಯಲ್ ಕಾನ್ಸಂಟ್ರೇಷನ್ ಎ ಇರೋದೇನಾಗುತ್ತೆ ಎ ಇರೋದು ನಿಮಗೆ ರಿಮೂವ್ ಆಗಿ ಹೋಗುತ್ತೆ. ಹಾಗಾಗಿ ದ ಹಾಫ್ ಲೈಫ್ ಆಫ್ ಅ ಫಸ್ಟ್ ಆರ್ಡರ್ ರಿಯಾಕ್ಷನ್ ಈಸ್ ಇಂಡಿಪೆಂಡೆಂಟ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಅಂತ ಹೇಳ್ತೇವೆ. ಸೊ ಹಾಗಾಗಿ ದಿಸ್ ಈಸ್ ಯುವರ್ ಟಿ ಹಾಫ್ ಈಸ್ ಈಕ್ವಲ್ಸ್ ಟು 0.693 ಇಂಟು ಕೆ. ದಿಸ್ ಈಸ್ ಇಂಡಿಪೆಂಡೆಂಟ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ಅ ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೊ ಈ ಥರ ನಿಮಗೆ ಫಸ್ಟ್ ಆರ್ಡರ್ ರಿಯಾಕ್ಷನ್, ಝೀರೋ ಆರ್ಡರ್ ರಿಯಾಕ್ಷನ್ ಅಥವಾ ಯಾವ ಥರ ನಮ್ಮ ಫಸ್ಟ್ ಆರ್ಡರ್ ರಿಯಾಕ್ಷನ್ ಹಾಫ್ ಲೈಫ್ ಇಂಡಿಪೆಂಡೆಂಟ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಮೇಲೆ ಆಗಿರ್ತೈತಿ ಅಂತ ಈ ಥರ ಕೇಳ್ತಾರೆ. ಸೊ ಇವನು ಸ್ವಲ್ಪ ನೋಡ್ಕೋರಿ. ಆ್ಯಂಡ್ ಇದ್ರ ಜೊತೆ ನಿಮಗೆ ಈ ಚಾಪ್ಟರಿಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ ಪ್ರಾಬ್ಲಮ್ಸ್ ಮಾಡಿದ್ದು ಆ್ಯಂಡ್ ನಿಮ್ಮ ಮೊದಲೇ ಹೇಳ್ದಂಗೆ ನಿಮ್ಮ ಎಲೆಕ್ಟ್ರೋಕೆಮಿಸ್ಟ್ರಿ ಮೇಲೆ, ಸಾಲಿಡ್ ಸ್ಟೇಟ್ ಮೇಲೆ ಮತ್ತು ಸೊಲ್ಯೂಷನ್ ಮೇಲೆ ಮಾಡಿರೋ ಪ್ರಾಬ್ಲಮ್ಸ್ದು ವಿಡಿಯೋಸ್ದು ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೈತಿ, ನೋಡ್ಕೋರಿ. ಥ್ಯಾಂಕ್ ಯು.